ನಮಸ್ತೆ ಮಕ್ಕಳೇ, ಎಲ್ರಿಗೂ ಲೆಟ್ ಸ್ಟಡಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಅಲ್ಲಿ ನಾವು ನ್ಯೂಮರಿಕಲ್ಸ್ ಮಾಡ್ತಾ ಇದ್ವಿ ಅಲ್ಲ ಮಕ್ಕಳೇ, ಅದನ್ನ ಕಂಟಿನ್ಯೂ ಮಾಡೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ಇದ್ದಿದ್ದು ಪ್ರಾಬ್ಲಮ್ಮು ಈ ಪ್ರಾಬ್ಲಮ್ಮು ಎರಡೂ ಕೂಡ ಡಿಫ್ರೆಂಟ್ ಆಗಿದೆ. ಆಯ್ತಾ, ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಒಳಗಡೆ ಒಂದು ಚಾರ್ಜ್ ಅನ್ನ ಕೊಟ್ಟು ಆ ಚಾರ್ಜ್ ಮೇಲೆ ಉಳಿದ ಚಾರ್ಜಸ್ ಎಷ್ಟು ಫೋರ್ಸ್ ಎಕ್ಸರ್ಟ್ ಮಾಡ್ತವೆ ಅಂತ ಕೇಳಿದ್ರು. ಆಮೇಲೆ ಈಕ್ವಲ್ ಚಾರ್ಜಸ್ ಇತ್ತು. ಆಯ್ತಾ, ಈ ಪ್ರಾಬ್ಲಮ್ ಅಲ್ಲಿ ಮಧ್ಯದಲ್ಲಿ ಏನೋ ಒಂದು ಸೆಂಟ್ರಾಯ್ಡ್ ಅಲ್ಲಿ ಯಾವ ಒಂದು ಚಾರ್ಜು ಕೊಟ್ಟಿಲ್ಲ. ಅರ್ಥ ಆಗ್ತಾ ಇದೆಯಾ? ಕಾರ್ನರ್ಸ್ ಅಲ್ಲಿ ಚಾರ್ಜಸ್ ಅನ್ನ ಕೊಟ್ಟು ಏನನ್ನ ಕಂಡಿಡಿರಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಕನ್ಸಿಡರ್ ದ ಚಾರ್ಜಸ್ Q minus Q placed at the vertices of an equilateral triangle as shown in the figure. What is the force on each charge? ಸೊ ಈ ರೀತಿ ಒಂದು 3 ಚಾರ್ಜಸ್ ಅನ್ನ ಕೊಟ್ಬಿಟ್ಟು Q ಮೈನಸ್ Q ಅಂತ ಕೊಟ್ಟಿದ್ದಾರೆ ಅವರು. ಆಯ್ತಾ, ಸೊ ಈ Q ಮೈನಸ್ Q ನ ಮೇಲೆ ಇರುವಂತಹ ಫೋರ್ಸ್, ಒಂದೊಂದು ಚಾರ್ಜ್ ಮೇಲೆ ಎಷ್ಟು ಫೋರ್ಸು ಎಕ್ಸರ್ಟ್ ಮಾಡ್ತಾ ಇದೆ ಅದನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನೀವು ಎಲ್ಲಾ ಚಾರ್ಜಸ್ಗೂ ಕೂಡ ಏನ್ ಮಾಡಬೇಕು, ಫೋರ್ಸ್ ಅನ್ನ ಕಂಡುಹಿಡಿಯಬೇಕು. ಆಯ್ತಾ, ಫಸ್ಟ್ ನೋಡಿ, ಈ ಒಂದು ಫಿಗರ್ ಅಲ್ಲಿ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು. ಫಸ್ಟ್ ನೋಡಿ, ಎ ಪಾಯಿಂಟ್ ಅಲ್ಲಿ Q1 ಅಂತ ತಗೊಂಡಿದೀವಿ, ಬಿ ಪಾಯಿಂಟ್ ಅಲ್ಲಿ Q2 ಅಂತ ತಗೊಂಡಿದೀವಿ, ಸಿ ಪಾಯಿಂಟ್ ಅಲ್ಲಿ Q3 ಅಂತ ತಗೊಂಡಿದೀವಿ. Q ಮೈನಸ್ Q ಅಲ್ವಾ, ಸೊ ಫಸ್ಟ್ ಪ್ಲಸ್ Q, ನೆಕ್ಸ್ಟ್ ಮೈನಸ್ Q ಇರೋದ್ರಿಂದ ಥರ್ಡ್ ಚಾರ್ಜ್ ಅಲ್ಲಿ ನಾನು ಮೈನಸ್ Q ಅಂತ ತಗೊಂಡಿದೀವಿ. ಕರೆಕ್ಟಾ? ಈಗ ನೋಡಿ, ಇದು ಪಾಸಿಟಿವ್ ಚಾರ್ಜು, ಇದು ಪಾಸಿಟಿವ್ ಚಾರ್ಜು. ಫಸ್ಟ್ ಚಾರ್ಜ್ ಮೇಲೆ ಸೆಕೆಂಡ್ ಚಾರ್ಜ್ ಎಷ್ಟು ಫೋರ್ಸು ಎಕ್ಸರ್ಟ್ ಮಾಡ್ತಾ ಇದೆ. ದ ಫೋರ್ಸ್ ಆನ್ ಫಸ್ಟ್ ಚಾರ್ಜ್ ಡ್ಯೂ ಟು ಸೆಕೆಂಡ್ ಚಾರ್ಜ್ ವಿ ಕಾಲ್ ಇಟ್ ಆಸ್ F12. ಕರೆಕ್ಟ್? F12. ನೆಕ್ಸ್ಟ್, ದ ಫೋರ್ಸ್ ಆನ್ ಫಸ್ಟ್ ಚಾರ್ಜ್ ಡ್ಯೂ ಟು ಥರ್ಡ್ ಚಾರ್ಜ್ ಈಸ್, ಇಲ್ಲಿ ನೋಡಿ, ಇದು ರಿಪ್ಪಲ್ ಆಗ್ತಾ ಇದೆ. ಇವೆರಡೂ ಪ್ಲಸ್ ಆಗಿರೋದ್ರಿಂದ ರಿಪ್ಪಲ್ ಆಗ್ತಾ ಇದೆ. ಇಲ್ಲಿ ನೋಡಿ, ಇದು ಪ್ಲಸ್ ಚಾರ್ಜ್ ಮತ್ತೆ ಇದು ಮೈನಸ್ ಚಾರ್ಜ್. ಕರೆಕ್ಟ್ ಅಲ್ವಾ? ಎರಡೂ ಕೂಡ ಆಪೋಸಿಟ್ ಇದಾವೆ. ಹಾಗಾಗಿ ಇದೇನಾಗ್ತಾ ಇದೆ, ಅಟ್ರಾಕ್ಟ್ ಆಗ್ತಾ ಇದೆ. ಆಯ್ತಾ, ಇದು ರಿಪಲ್ಷನ್ ಆಗೋದಿದ್ರೆ ಇಲ್ಲಿ ಹೋಗಿ ರಿಪ್ಪಲ್ ಆಗ್ಬೇಕಿತ್ತು. ಅಟ್ರಾಕ್ಟ್ ಆಗೋದ್ರಿಂದ ನಾವು ಇಲ್ಲೇ ತೋರಿಸ್ಬೇಕಾಗತ್ತೆ. ಆಯ್ತಾ, ಇದನ್ನೇನಂತ ಕರಿತಾ ಇದೀವಿ, F13. ಆಯ್ತಾ, ಫೋರ್ಸ್ ಆನ್ 1 ಡ್ಯೂ ಟು 3. ಕರೆಕ್ಟಾ? ಇಲ್ಲಿ ನೋಡಿ, ಇವೆರಡರದು ರಿಸಲ್ಟೆಂಟ್ ಫೋರ್ಸ್ ಅನ್ನ ನಾವು F1 ಅಂತ ತಗೊಳ್ತಾ ಇದೀವಿ. ರಿಸಲ್ಟೆಂಟ್ ಫೋರ್ಸ್ ಇಲ್ಲಿ ನೋಡಿ ಈ ರೀತಿ ಇದೆ ಅಂತಂದ್ರೆ ರಿಸಲ್ಟೆಂಟ್ ಫೋರ್ಸ್ ಇವೆರಡರ ಮಧ್ಯೆ ಬರುತ್ತಲ್ವಾ. ಹೀಗೆ ತಗೊಂಡು ನಾವೇನ್ ಮಾಡ್ತೀವಿ, ರಿಸಲ್ಟೆಂಟ್ ಫೋರ್ಸ್ ಅನ್ನ ಕಂಡುಹಿಡಿತೀವಿ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಈ ಸೈಡ್ ಬನ್ನಿ. ಇದು ಪಾಸಿಟಿವ್ ಚಾರ್ಜು, ಇದು ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ದ ಫೋರ್ಸ್ ಆನ್ ಸೆಕೆಂಡ್ ಚಾರ್ಜ್ ಡ್ಯೂ ಟು ಫಸ್ಟ್ ಚಾರ್ಜ್ F21 ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಈಗ ನೆಕ್ಸ್ಟ್ ಬಿ ಚಾರ್ಜು ಪಾಸಿಟಿವ್, ಸಿ ಚಾರ್ಜು ನೆಗೆಟಿವ್ ಆಗಿರೋದ್ರಿಂದ ಇವೆರಡು ಏನಾಗ್ತಾ ಇದೆ, ಅಟ್ರಾಕ್ಟ್ ಆಗ್ತಾ ಇದೆ. ಕರೆಕ್ಟಾ? ಅಟ್ರಾಕ್ಟ್ ಆಗೋದ್ರಿಂದ ಫೋರ್ಸ್ ಅನ್ನು ಯಾವ ರೀತಿ ಬರಿತೀವಿ, ದ ಫೋರ್ಸ್ ಆನ್ Q2 ಡ್ಯೂ ಟು ಥರ್ಡ್ ಚಾರ್ಜ್ ಯಾವ ರೀತಿ ಬರಿತೀವಿ, F23. ಕರೆಕ್ಟಾ? ಇವೆರಡರ ಮಧ್ಯೆ ಇರುವಂತಹ ರಿಸಲ್ಟೆಂಟ್ ಫೋರ್ಸು ಯಾವ ರೀತಿ ಬರಿತಾ ಇದ್ದೀವಿ ನೋಡಿ, ಇಲ್ಲಿ F2 ಅಂತ ಬರಿತಾ ಇದೆ. ಎರಡರ ಮಧ್ಯೆ ಇರುವಂತಹ ರಿಸಲ್ಟೆಂಟ್ ಫೋರ್ಸು. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ನೋಡಿ, ಇದು F1 ರಿಸಲ್ಟೆಂಟ್ ಫೋರ್ಸು, ಇಲ್ಲಿ F2 ರಿಸಲ್ಟೆಂಟ್ ಫೋರ್ಸು. ಇವೆರಡರ ಮಧ್ಯೆ F1 ಇವೆರಡರ ಮಧ್ಯೆ. ಈಗ F3 ಅನ್ನ ಕಂಡುಹಿಡಿಯಬೇಕು. F3 ಬಂದಾಗ ನೋಡಿ, ಇದು ನೆಗೆಟಿವ್ ಚಾರ್ಜು, ಇದು ಪಾಸಿಟಿವ್ ಚಾರ್ಜು. ಕರೆಕ್ಟ್ ಅಲ್ವಾ? ನೆಗೆಟಿವ್ ಪಾಸಿಟಿವ್ ಅಂತಿದ್ದಾಗ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗ ನೋಡಿ, ಇದನ್ನ ಏನಂತ ಬರೀತೀರಾ, ದ ಫೋರ್ಸ್ ಆನ್ Q3 ಡ್ಯೂ ಟು ಫಸ್ಟ್ ಚಾರ್ಜ್. ನೆಕ್ಸ್ಟ್ ಈ ಸೈಡ್ ಬಂದಾಗ ಇದು ನೆಗೆಟಿವ್ ಮತ್ತೆ ಇದು ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಇಲ್ಲೂ ಕೂಡ ಏನಾಗ್ತಾ ಇದೆ, ಅಟ್ರಾಕ್ಷನ್ ಆಗ್ತಾ ಇದೆ. ಕರೆಕ್ಟಾ? ಸೊ ದ ಫೋರ್ಸ್ ಆನ್ Q3 ಡ್ಯೂ ಟು ಯಾವ ಚಾರ್ಜು, ಸೆಕೆಂಡ್ ಚಾರ್ಜ್. ನೆಕ್ಸ್ಟ್ ಇದು ರಿಸಲ್ಟೆಂಟ್ ಫೋರ್ಸು, ಇವೆರಡರ ಮಧ್ಯೆ ರಿಸಲ್ಟೆಂಟ್ ಫೋರ್ಸ್ ಏನಾಗಿರುತ್ತೆ, F3 ಆಗಿರುತ್ತೆ ಅಂತ ಬರ್ಕೊಂಡಿದೀವಿ. ಅರ್ಥ ಆಗ್ತಾ ಇದೆಯಾ? ನೋಡಿ, ನೆಕ್ಸ್ಟ್ ಈ ರಿಸಲ್ಟೆಂಟ್ ಓಕೆ, ಅದನ್ನ ನೆಕ್ಸ್ಟ್ ನೋಡೋಣ. ಈಗ ನೋಡಿ, ಕನ್ಸಿಡರ್ ಚಾರ್ಜಸ್ ಅನ್ನ ಏನ್ ಮಾಡೋಣ, ನಾವು ಮ್ಯಾಗ್ನಿಟ್ಯೂಡ್ ಅನ್ನ ತಗೊಳ್ಳೋಣ. ಆಯ್ತಾ, ಸೊ Q1 ಇಸ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್, Q2 ಇಸ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್, Q3 ಇಸ್ ಈಕ್ವಲ್ಸ್ ಟು ಈಕ್ವಲ್ ಚಾರ್ಜಸ್ ಅನ್ನ ಕೊಟ್ಟಿದ್ದಾರೆ. ಆಯ್ತಾ, ಸೊ ದಟ್ ಈಸ್ ಈಕ್ವಲ್ ಟು Q ಅಂತ ಹೇಳ್ತಾ ಇದೆ. ಈಕ್ವಲ್ ಚಾರ್ಜಸ್ ಆಗಿರೋದ್ರಿಂದ ನೆಗೆಟಿವ್ ಅನ್ನ ಬಿಟ್ಟಿದ್ದೀವಿ, ಸೊ ಮ್ಯಾಗ್ನಿಟ್ಯೂಡ್ ಮಾತ್ರ ತಗೊಂಡಿದ್ದೀವಿ. ಆಯ್ತಾ, ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸಸ್, ಮ್ಯಾಗ್ನಿಟ್ಯೂಡ್
ಆಫ್ ಫೋರ್ಸ್ ಆನ್ ಚಾರ್ಜ್ Q1 ಡ್ಯೂ ಟು Q1 ಮೇಲೆ ಯಾವ್ಯಾವುದೆಲ್ಲ ಫೋರ್ಸ್ ಆ್ಯಕ್ಟ್ ಮಾಡುತ್ತೆ? Q2 ಮತ್ತು Q3 ಆಗುತ್ತಲ್ವಾ? ಡ್ಯೂ ಟು Q2 ಆ್ಯಂಡ್ Q3. ನಾವು F1 ಅನ್ನು ಕಂಡುಹಿಡಿತಾ ಇದ್ದೀವಿ ಇಲ್ಲಿ, ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ನೋಡಿ, F1 ಅನ್ನು ಕಂಡುಹಿಡಿಬೇಕು, ಸಾರಿ F12 F13 ಕಂಡುಹಿಡಿತಿದ್ದೀವಿ ಇವಾಗ, ಆಯಿತಾ? ಹೇಗೆ ಕಂಡುಹಿಡಿತೀವಿ ನೋಡಿ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ F12 ವೆಕ್ಟರ್ ಇಸ್ ಈಕ್ವಲ್ಸ್ ಟು, ಇಲ್ಲಿ ನೋಡಿ ಇದು ಎಷ್ಟು ಫೋರ್ಸು ಎಕ್ಸರ್ಟ್ ಮಾಡ್ತಿದೆಯೋ ಇದು ಅಷ್ಟೇ ಫೋರ್ಸು ಎಕ್ಸರ್ಟ್ ಮಾಡ್ತಿದೆ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇದು ಡೈರೆಕ್ಷನ್ ಮಾತ್ರ ಚೇಂಜ್ ಆಗಿದೆ ಅಷ್ಟೇ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ Q ಅಷ್ಟೇ ಚಾರ್ಜ್ ಇದೆ, ಇಲ್ಲೂ Q ಅಷ್ಟೇ ಚಾರ್ಜ್ ಇದೆ, ಇಲ್ಲೂ ಕೂಡ Q ಅಷ್ಟೇ ಚಾರ್ಜ್ ಇದೆ. ಅರ್ಥ ಆಗ್ತಾ ಇದೆಯಾ? ಈ ಫೋರ್ಸ್ ಮೇಲೆ ಇಲ್ಲೂ Q ಅಷ್ಟೇ ಇದೆ, ಇಲ್ಲೂ Q ಅಷ್ಟೇ ಇದೆ, ಇಲ್ಲೂ Q ಅಷ್ಟೇ ಇದೆ, ಏನು ಚೇಂಜ್ ಆಗಿಲ್ಲ, ಆಯಿತಾ? ಹಾಗಿರೋದ್ರಿಂದ ಫೋರ್ಸು ನೀವು ಎಲ್ಲೇ ತೊಗೊಂಡ್ರೂ ಕೂಡ ಸೇಮ್ ಬರ್ತಾ ಇರುತ್ತೆ, ಆಯಿತಾ? ಸೊ F12 ಇಸ್ ಈಕ್ವಲ್ಸ್ ಟು F13 ಇಸ್ ಈಕ್ವಲ್ಸ್ ಟು F13, ಆಯಿತಾ? ಎರಡು ಸೇಮ್ ಆಗಿರ್ತವೆ, ಸೊ ಒಟ್ಟಿಗೆ ಬರೆದ್ಬಿಡೋಣ. ಇಸ್ ಈಕ್ವಲ್ಸ್ ಟು ನೋಡಿ ಇಲ್ಲಿ 1/4πε0 ಕೂಲಮ್ಸ್ ಲಾನ ಅಪ್ಲೈ ಮಾಡಿ, ಆಯಿತಾ? ಇಲ್ಲಿ ನೋಡಿ ಯಾವ ಚಾರ್ಜು? Q ಚಾರ್ಜು. Q1 ಅನ್ನು Q ಅಂತ ತೊಗೊಂಡಿದ್ದೀವಲ್ವಾ? Q ಚಾರ್ಜು ಯಾವ ಚಾರ್ಜಿಂದ? ಫಸ್ಟ್ ಚಾರ್ಜಿಂದ ಅಂದರೆ ಈ ಚಾರ್ಜಿಂದ, ಸಾರಿ ಸೆಕೆಂಡ್ ಚಾರ್ಜಿಂದ ಅಂದರೆ ಈ ಚಾರ್ಜಿಂದ. Q ಸ್ಕ್ವೇರ್ ಅಂತ ಬರೆಯೋಣ, ಅರ್ಥ ಆಗ್ತಾ ಇದೆಯಾ? Q ಇಂಟು Q ಸ್ಕ್ವೇರ್ ಡಿವೈಡೆಡ್ ಬೈ, ಇಲ್ಲ Q1 ಇಂಟು Q2 ಅಂತ ಬರೀಬೇಕಾಗುತ್ತೆ. Q1 ಇಸ್ ಈಕ್ವಲ್ಸ್ ಟು Q2 ಇಸ್ ಈಕ್ವಲ್ಸ್ ಟು Q ಅಂತ ಬರೆದಿದ್ದೀವಲ್ವ, ಹಾಗಾಗಿ Q ಸ್ಕ್ವೇರ್ ಅಂತ ಬರೀತೇವೆ. Q ಸ್ಕ್ವೇರ್ ಡಿವೈಡೆಡ್ ಬೈ ಎಷ್ಟಿದೆ? ಲೆಂತು ಈಕ್ವಲ್ಯಾಟ್ರಲ್ ಅಂತ ಕೊಟ್ಟಿರೋದ್ರಿಂದ ಲೆಂತ್ ಎಷ್ಟಿದೆ? L ಅಷ್ಟಿದೆ ಅಂತ ತಗೊಳ್ಳೋಣ, ಆಯಿತಾ? ಲೆಂತ್ ಎಷ್ಟಿದೆ? L ಅಷ್ಟು ಲೆಂತ್ ಇದೆ, ಸೊ L ಸ್ಕ್ವೇರ್. ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಈಸ್ ಈಕ್ವಲ್ ಟು Fಗೆ ಈಕ್ವಲ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇದು ಫಸ್ಟ್ ಒನ್ ಆಯಿತು, ಫಸ್ಟ್ ಚಾರ್ಜ್ ಮ್ಯಾಗ್ನಿಟ್ಯೂಡ್ ಆಯಿತು, ಕರೆಕ್ಟ್ ಅಲ್ವಾ? ಈಗ ನೆಕ್ಸ್ಟ್ ಎರಡನೇದು ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಆನ್ ಚಾರ್ಜ್ Q2 ಮೇಲೆ. ಈಗ Q2 ಮೇಲೆ ಯಾವ್ಯಾವುದೆಲ್ಲ ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇರುತ್ತೆ? Q1 ಮತ್ತು Q3 ಆಗ್ತಾ ಇರುತ್ತೆ, ಆಯಿತಾ? ಡ್ಯೂ ಟು ಯಾವ್ಯಾವುದು? Q1 ಆ್ಯಂಡ್ Q3, ಕರೆಕ್ಟ್ ಅಲ್ವಾ? ಈಗ ಫೋರ್ಸ್ ಯಾವ್ಯಾವುದಿದೆ ಈ ಕಡೆ ಅಂತ ಬಂದಾಗ? ಯಾವ್ಯಾವ ಫೋರ್ಸ್ ಇದೆ? ಫೋರ್ಸ್ ಡ್ಯೂ ಟು 1, ಫೋರ್ಸ್ ಡ್ಯೂ ಟು 3 ಆನ್ ಸೆಕೆಂಡ್ ಒನ್, ಕರೆಕ್ಟ್ ಅಲ್ವಾ? ಸೊ F21 ಮ್ಯಾಗ್ನಿಟ್ಯೂಡ್ ಇಸ್ ಈಕ್ವಲ್ಸ್ ಟು F23 ಇಸ್ ಈಕ್ವಲ್ಸ್ ಟು, ಇವೆರಡೂ ಕೂಡ ಏನಾಗಿರ್ತವೆ? ಸೇಮ್ ಆಗಿರ್ತವೆ, ಕರೆಕ್ಟಾ? ಸೊ ಎಲ್ಲ ಕಡೆ ಚಾರ್ಜಸ್ ಇರೋದ್ರಿಂದ ಎಲ್ಲ ಫೋರ್ಸಸ್ಸು ಈಕ್ವಲ್ ಆಗಿರುತ್ತೆ. ನಾವು ಎರಡೆರಡನ್ನ ಬರೀತಾ ಇದ್ದೀವಿ, ಕರೆಕ್ಟಾ? F21 ಇಸ್ ಈಕ್ವಲ್ಸ್ ಟು F23 ಇಸ್ ಈಕ್ವಲ್ಸ್ ಟು ಏನಂತ ಬರಿತೀವಿ? 1/4πε0, ಇಲ್ಲಿ Q ಆಗಿರೋದ್ರಿಂದ Q ಸ್ಕ್ವೇರ್ ಡಿವೈಡೆಡ್ ಬೈ L ಸ್ಕ್ವೇರ್. ದಿಸ್ ಈಸ್ ಆಲ್ಸೋ ಈಕ್ವಲ್ ಟು, ನೋಡಿ ಸೇಮ್ ಬಂತ, 1/4πε0 Q ಸ್ಕ್ವೇರ್ ಡಿವೈಡ್ ಬೈ L ಸ್ಕ್ವೇರ್, ಸೊ ಇದನ್ನು F ಅಂತ ಕರಿತಾ ಇದ್ದೀವಿ, ಕರೆಕ್ಟಾ? ಈಗ ಥರ್ಡ್ ಚಾರ್ಜ್ ಮೇಲೆ ಎಷ್ಟು ಫೋರ್ಸ್ ಎಕ್ಸರ್ಟ್ ಮಾಡ್ತಿದೆ ಅಂತ ಅನ್ನೋದನ್ನು ಬರೆಯೋಣ. ಅರ್ಥ ಆಗ್ತಾ ಇದೆಯಾ? ನೋಡಿ ಥರ್ಡ್ ಒನ್, ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಆನ್ Q3 ಡ್ಯೂ ಟು Q3 ಮೇಲೆ ಯಾವ್ಯಾವುದೆಲ್ಲ ಫೋರ್ಸ್ ಆ್ಯಕ್ಟ್ ಆಗ್ತದೆ? Q1 ಮತ್ತು Q2 ಅಲ್ವಾ? Q1 ಆ್ಯಂಡ್ Q2, ಕರೆಕ್ಟಾ? ಈಗ ನೋಡಿ F31 ಮತ್ತು F32 ಎರಡೂ ಫೋರ್ಸ್ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. F31 ಇಸ್ ಈಕ್ವಲ್ಸ್ ಟು F32 ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ ಮತ್ತೆ? 1/4πε0 Q ಸ್ಕ್ವೇರ್ ಡಿವೈಡೆಡ್ ಬೈ L ಸ್ಕ್ವೇರ್. ದಿಸ್ ಈಸ್ ಆಲ್ಸೋ ಈಕ್ವಲ್ ಟು F. ಎಲ್ಲ ಫೋರ್ಸಸ್ಸಲ್ಲೂ ಕೂಡ ಏನಾಗಿದೆ? ಫೋರ್ಸು Fಗೆ ಈಕ್ವಲ್ ಆಗಿದೆ, ಆಯಿತಾ? ಏಕೆ ಅಂತಂದರೆ ಎಲ್ಲ ಕಡೆ ಕೂಡ ಚಾರ್ಜು ಮ್ಯಾಗ್ನಿಟ್ಯೂಡ್ ಅಂದರೆ ಸೇಮ್ ವ್ಯಾಲ್ಯೂ ಇದೆ, ಆಪೋಸಿಟ್ ಡೈರೆಕ್ಷನಲ್ಲಿದೆ ಅಷ್ಟೇ. ಅರ್ಥ ಆಗ್ತಿದೆಯಾ? ಮ್ಯಾಗ್ನಿಟ್ಯೂಡ್ ಏನಾಗಿದೆ? ಸೇಮ್ ಇದೆ, ಅರ್ಥ ಆಗ್ತಿದೆಯಾ? ಈಗ ನೋಡಿ, ನಾವು ಫೋರ್ಸನ್ನು ಕಂಡುಹಿಡಿದ್ವಿ. ಫೋರ್ಸ್ ಕಂಡುಹಿಡಿದ್ರೆ ಮಾತ್ರ ಸಾಕಾಗಲ್ಲ, ಜೊತೆಗೆ ಏನು ಕಂಡುಹಿಡಿಬೇಕು? ಮ್ಯಾಗ್ನಿಟ್ಯೂಡನ್ನು ಕಂಡುಹಿಡಿಯಬೇಕು. ಮ್ಯಾಗ್ನಿಟ್ಯೂಡ್ ಆಫ್
ಇವೆರಡರ ಮಧ್ಯೆ ಇರುವಂತಹ ಮ್ಯಾಗ್ನಿಟ್ಯೂಡು, ಇವೆರಡರ ಮಧ್ಯೆ ಇರುವಂಥ ಮ್ಯಾಗ್ನಿಟ್ಯೂಡು, ಇವೆರಡರ ಮಧ್ಯೆ ಇರುವಂತಹ ಮ್ಯಾಗ್ನಿಟ್ಯೂಡು ಕಂಡುಹಿಡಿದು ಬಿಡಬೇಕು. ಆಯಿತಾ? ಇವು ಮೂರನ್ನು ಕಂಡುಹಿಡಿದು ಬಿಟ್ರೆ ಆಗೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ನೋಡಿ ಇಲ್ಲಿ ಸಿಂಪಲಾಗಿ ಒಂದೇ ಲೈನಲ್ಲಿ ಬರೆದು ಮುಗಿಸ್ಬಿಡೋಣ ಇಲ್ಲಿ. ಆಯಿತಾ? ಸೊ ಮ್ಯಾಗ್ನಿಟ್ಯೂಡ್ ನೆಟ್ ಫೋರ್ಸ್ ಆನ್ ಚಾರ್ಜ್ 1 ಅಂದರೆ Q1. ಅರ್ಥ ಆಗ್ತಿದೆಯಾ? ಈಗ ನೆಕ್ಸ್ಟ್ ಇನ್ನೊಂದು ಮ್ಯಾಗ್ನಿಟ್ಯೂಡ್ ಅಥವಾ ನೆಟ್ ಫೋರ್ಸ್ ಆನ್ Q2. ಆಯಿತಾ? ಮ್ಯಾಗ್ನಿಟ್ಯೂಡ್ ಅಂತ ಸೇರಿಸ್ಕೋಬೇಕಿಲ್ಲಿ. ಆಯಿತಾ? ಇಲ್ಲೂ ಕೂಡ ಅಷ್ಟೇ ಮ್ಯಾಗ್ನಿಟ್ಯೂಡ್ ನೆಟ್ ಫೋರ್ಸ್ ಆನ್ ಯಾವ ಚಾರ್ಜು? Q3 ಚಾರ್ಜು. ಆಯಿತಾ? Q3 ಇಲ್ಲಿ ಕಾಣಿಸಿಲ್ಲ ಅಂದರೆ Q3 ಅಂತ ಬರೆದಿದ್ದೀನಿ, ಬರ್ಕೊಂಬಿಡಿ. ಆಯಿತಾ? ನೆಕ್ಸ್ಟ್ ಮೂರಕ್ಕೂ ಒಂದೇ ಸರಿ ಬರ್ಕೊಂಡು ಹೋಗೋಣ. ನೋಡಿ F1 ಅಂದರೆ ಇಲ್ಲಿ ನೋಡಿ ಡಯಾಗ್ರಾಮಲ್ಲಿ ತೋರಿಸ್ಬಿಡ್ತೀನಿ ಒಂದೇ ಸರಿ. F1 ಟು F13ನ ಯೂಸ್ ಮಾಡಿಕೊಂಡು Q1 ಮೇಲೆ ಇರುವಂಥ ಮ್ಯಾಗ್ನಿಟ್ಯೂಡು ಅಂದರೆ ನೆಟ್ ಫೋರ್ಸ್ ಎಷ್ಟಿದೆ ಅಂದರೆ F1, Q2 ಮೇಲಿರುವಂಥ ನೆಟ್ ಫೋರ್ಸ್ ಅಂತ ಹೇಳಿದ್ರೆ F2. ಆಯಿತಾ? ನೆಕ್ಸ್ಟು Q3 ಮೇಲಿರುವಂತಹ ನೆಟ್ ಫೋರ್ಸು F3. ಅರ್ಥ ಆಗ್ತಾ ಇದೆಯಾ? ಸೊ F1ಗೆ F1 ಟು F13 ಈ ಫೋರ್ಸ್ ಮಧ್ಯೆ ತಗೊಂಡಾಗ F1 ನಮಗೆ ರಿಸಲ್ಟೆಂಟ್ ಫೋರ್ಸ್ ಬರುತ್ತೆ. F2 ಚಾರ್ಜ್ ಮೇಲೆ F21 F23 ಇವೆರಡರ ಮಧ್ಯೆ ರಿಸಲ್ಟೆಂಟ್ ಫೋರ್ಸ್ ಏನಾಗಿರುತ್ತೆ? F2 ಆಗಿರುತ್ತೆ. ಇವೆರಡರ ಮಧ್ಯೆ ರಿಸಲ್ಟೆಂಟ್ ಫೋರ್ಸ್ ಏನಾಗಿರುತ್ತೆ? F3 ಆಗಿರುತ್ತೆ. ಈಗಲೇ ಹೇಳ್ಬಿಡ್ತೀನಿ ನೋಡಿ. ದ ಆ್ಯಂಗಲ್ ಬಿಟ್ವೀನ್ F13 ಆ್ಯಂಡ್ F21 ಈಸ್, ಇಲ್ಲಿ ನೋಡಿ ಇವೆರಡರ ಮಧ್ಯೆ ಇರುವಂಥದ್ದು ಎಷ್ಟಿರುತ್ತೆ? 120 ಡಿಗ್ರಿ ಇರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಇಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಒಳಗಡೆ ಎಷ್ಟಿರುತ್ತೆ? 60 ಡಿಗ್ರಿ ಇರುತ್ತೆ. ಎಲ್ಲ ಕಡೆ ಕೂಡ ಇವೆಲ್ಲವೂ ಕೂಡ ಏನಾಗಿರುತ್ತೆ? 60 ಡಿಗ್ರಿ ಇರುತ್ತೆ ಈಕ್ವಿಲ್ಯಾಟ್ರಲ್ ಆಗಿರೋದ್ರಿಂದ. ಇದು 60 ಆಗಿದೆ ಅಂತ ಹೇಳಿದ್ರೆ ಇನ್ನು ಉಳಿದಿದ್ದು ಸೆಮಿ ಸರ್ಕಲ್ ಅಂತ ತೊಗೊಂಡ್ರೆ 180ಗೆ ಈಕ್ವಲ್ ಆಗಬೇಕಲ್ವಾ? ಅಲ್ವಾ? 60 180 ಮೈನಸ್ 60 ಅಂತ ಬಂದಾಗ ಎಷ್ಟು ಬರುತ್ತೆ? 120 ಡಿಗ್ರಿ ಬರುತ್ತೆ. ಆ 120 ಡಿಗ್ರಿನೇ ಇದು. ಸೊ ಇವೆರಡರಲ್ಲೂ ಕೂಡ ಅಷ್ಟೇ, ಇವೆರಡರಲ್ಲೂ ಕೂಡ ಏನಾಗಿರುತ್ತೆ? 120 ಡಿಗ್ರಿ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಫಸ್ಟ್ ಚಾರ್ಜ್ ಮೇಲೆ ಸೆಕೆಂಡ್ ಚಾರ್ಜ್ ಮೇಲೆ ಆ್ಯಂಗಲ್ ಎಷ್ಟಿದೆ ಅಂತ ಹೇಳಿದ್ರೆ 120 ಇದೆ. ಥರ್ಡ್ ಚಾರ್ಜ್ ಮೇಲೆ 120 ಇಲ್ಲ. ಏಕೆ ಅಂತ ಹೇಳಿದ್ರೆ ಫೋರ್ಸು F3 ಏನಾಗ್ತಾ ಇದೆ? ರಿಸಲ್ಟೆಂಟ್ ಫೋರ್ಸು ಒಳಗಡೆ ಆ್ಯಕ್ಟ್ ಆಗ್ತಾ ಇದೆ. ಎಷ್ಟಿದೆ ಇಲ್ಲಿ ಆ್ಯಂಗಲ್ಲು? 60 ಇದೆ. ಇವೆರಡಕ್ಕೂ 120, F3ಗೆ ಮಾತ್ರ 60 ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಇವಾಗ ನೋಡಿ ಒಟ್ಟಿಗೆ ಬರೆದ್ಬಿಡೋಣ. ಆಯಿತಾ? ಸೊ F1 ಮ್ಯಾಗ್ನಿಟ್ಯೂಡನ್ನು ಕಂಡುಹಿಡಿತಾ ಇದೆ. F1 ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಇವೆಲ್ಲದಕ್ಕೂ ಎಫ್ ಅಂತ ಬರ್ಕೊಂಡಿದ್ದೀವಲ್ವಾ? F12 ಇಸ್ ಈಕ್ವಲ್ಸ್ ಟು ಎಫ್, F13 ಇಸ್ ಈಕ್ವಲ್ಸ್ ಟು ಎಫ್, F21 ಇಸ್ ಈಕ್ವಲ್ಸ್ ಟು ಎಫ್, F23 ಇಸ್ ಈಕ್ವಲ್ಸ್ ಟು ಎಫ್. ಸೊ F31 ಇಸ್ ಈಕ್ವಲ್ಸ್ ಟು ಎಫ್, F32 ಇಸ್ ಈಕ್ವಲ್ಸ್ ಟು ಎಫ್ ಅಂತ ಬರ್ತಿದ್ದೀವಲ್ವಾ? ಸೊ ಹಾಗಾಗಿ ಡೈರೆಕ್ಟಾಗಿ ಎಫ್ ಅಂತಲೇ ತೊಗೊಳ್ತಾ ಇದ್ದೀವಿ. ಆಯಿತಾ? ಎಫ್ ಸ್ಕ್ವೇರ್ ಪ್ಲಸ್ 2F ಇಂಟು ಕಾಸ್ ತೀಟಾ. ಇಲ್ಲೂ ಕೂಡ ಸೇಮ್ F2 ಮ್ಯಾಗ್ನಿಟ್ಯೂಡ್ ತೊಗೊಳ್ತಾ ಇದ್ದೀವಿ. ಎಫ್ ಸ್ಕ್ವೇರ್ ಪ್ಲಸ್ 2F ಇಂಟು ಕಾಸ್ ತೀಟಾ. ಆಯಿತಾ? ಇಲ್ಲೂ ಕೂಡ F3 ರಿಸಲ್ಟೆಂಟನ್ನು ತೊಗೊಳ್ತಾ ಇದ್ದೀವಿ. ಸೊ ದಿಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಫ್ ಸ್ಕ್ವೇರ್ ಪ್ಲಸ್ 2F ಕಾಸ್ ತೀಟಾ. ಆಯಿತಾ? ಈಗ ನೋಡಿ F1ಗೆ ಮ್ಯಾಗ್ನಿಟ್ಯೂಡ್ ತೊಗೊಂಡಿರೋದ್ರಿಂದ ನೋಡಿ ಇಲ್ಲಿ ಕಾಸ್ ತೀಟಾ ಫಸ್ಟ್ ಒನ್ಗೆ ಏನಂತ ಹೇಳಿದ್ವಿ? 120 ಡಿಗ್ರಿ ಅಂತ ಹೇಳಿದ್ವಿ ಅಲ್ವಾ? ಎಫ್ ಸ್ಕ್ವೇರ್ ಪ್ಲಸ್ 2F² ಇಂಟು ಕಾಸ್ 120 ಅದು ಬರೆದ್ಬಿಡೋಣ. ಆಯಿತಾ? ಕಾಸ್ 120. ಇಲ್ಲೂ ಕೂಡ ಸೇಮು F2 ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ F² ಪ್ಲಸ್ 2F² ಇಂಟು ಸೆಕೆಂಡ್ ಒನ್ನು ಕೂಡ ಎಷ್ಟಿದೆ? 120 ಡಿಗ್ರಿ ಅಷ್ಟೇ ಇದೆ. ಇದು 120 ಡಿಗ್ರಿ ಮತ್ತು ಇದು F1ಗೂ 120 ಡಿಗ್ರಿ, F2ಗೂ 120 ಡಿಗ್ರಿ, F3ಗೆ ಮಾತ್ರ 60 ಡಿಗ್ರಿ. ಮತ್ತೆ ತೋರಿಸ್ಲಿಕ್ಕಾಗಲ್ಲ, ಇಲ್ಲೇ ಬರ್ಕೊಂಬಿಡಿ. ಆಯಿತಾ? 120. ಆಯಿತಾ? ಈಗ ನೆಕ್ಸ್ಟ್ ನೋಡಿ F3 ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ F² ಪ್ಲಸ್ 2F² ಇಂಟು ಕಾಸ್ 60. ಅರ್ಥ ಆಯ್ತಾ? ಏನಕ್ಕೆ ಬರೆದ್ವಿ ಇಲ್ಲಿ 60 ಅಂತ? ಈಗ ನೋಡಿ
ನೆಕ್ಸ್ಟು F1 is equals to square root of 2f square plus 2f square, ಈ f square 2f square plus 2f square cos 120 ಅಂದರೆ ಎಷ್ಟು ಅಂತ ಹೇಳಿದ್ವಿ ಲಾಸ್ಟ್ ಕ್ಲಾಸಲ್ಲಿ -1/2 ಆಯಿತಾ. ಇಲ್ಲಿ ನೆಕ್ಸ್ಟು F2 is equals to square root of 2f square plus 2f square cos 1/2 ಎಷ್ಟು 1 -1/2 ಕರೆಕ್ಟಾ. F3 ನೋಡಿ F3 is equals to square root of 2f square plus 2f square cos 60 ಇದೆ ನಾಟ್ 120 ಕರೆಕ್ಟಾ. ಸೊ ಆನ್ಸರ್ ಏನಾಗಿರುತ್ತೆ ಇಲ್ಲಿ 1/2 120ಗೆ ಮಾತ್ರ -1/2 60ಗೆ 1/2 ಆಯಿತಾ. ಇಲ್ಲಿ ನೋಡಿ 2 ಕ್ಯಾನ್ಸಲ್ ಆಗುತ್ತೆ ಆಯಿತಾ. F1 is equals to square root of 2f square minus f square plus into minus ಆಯಿತಾ. ಇಲ್ಲೂ ಕೂಡ F2 is equals to square root of 2f square 2 ಕ್ಯಾನ್ಸಲ್ ಆಗುತ್ತೆ minus f square ಕರೆಕ್ಟಾ. ಸೊ ಇಲ್ಲಿ F3 is equals to 2f square 2 ಕ್ಯಾನ್ಸಲ್ ಆಗುತ್ತೆ ಪ್ಲಸ್ f square ಬರುತ್ತೆ ಇಲ್ಲಿ. ಅರ್ಥ ಆಗ್ತಾ ಇದೆಯಾ. ನೆಕ್ಸ್ಟ್ F1 is equals to 2f square minus f ಎಷ್ಟಾಗುತ್ತೆ ಸ್ಕ್ವೇರ್ ರೂಟ್ ಆಫ್ f ಆಗುತ್ತೆ. ಇಲ್ಲಿ F2 ಎಷ್ಟಾಗುತ್ತೆ ಸ್ಕ್ವೇರ್ ರೂಟ್ ಆಫ್ ಇಲ್ಲಿ ನೋಡಿ f ಸ್ಕ್ವೇರ್ ಆಗುತ್ತೆ ಆಯಿತಾ. ನೆಕ್ಸ್ಟು F3 ಏನಾಗುತ್ತೆ ಇಲ್ಲಿ 3f ಸ್ಕ್ವೇರ್ ಆಗಿರುತ್ತೆ 2f ಸ್ಕ್ವೇರ್ ಪ್ಲಸ್ f ಸ್ಕ್ವೇರ್ ಏನಾಗಿರುತ್ತೆ 3f ಸ್ಕ್ವೇರ್ ಆಗುತ್ತೆ ಸ್ಕ್ವೇರ್ ರೂಟ್ ಆಫ್ 3f ಸ್ಕ್ವೇರ್. ಈಗ ನಾವು ಈ ಸ್ಕ್ವೇರ್ ರೂಟನ್ನು ತೆಗೆದಾಗ ರಿಮೂವ್ ಮಾಡಿದಾಗ ಆಯಿತಾ F1 is equals to f ಆಗಿರುತ್ತೆ. F2 is equals to f ಆಗಿರುತ್ತೆ. F3 is equals to √3 ಇಂಟು f ಆಗಿರುತ್ತೆ. ಏನಕ್ಕೆ ಅಂದರೆ √3 ಏನು ಮಾಡಲಿಕ್ಕಾಗಲ್ಲ f ಸ್ಕ್ವೇರ್ಗೆ ನಾವೇನು ತೆಗಿಬೋದು ಸ್ಕ್ವೇರನ್ನು ತೆಗೆದ್ರೆ ಸ್ಕ್ವೇರ್ ರೂಟನ್ನು ತೆಗೆದ್ರೆ f ಅಂತ ಆಗುತ್ತೆ ಕರೆಕ್ಟ್ ಅಲ್ವಾ. ಈಗ ನೋಡಿ F1ಗೂ f F2ಗೂ f. ಸೊ ದೇರ್ ಫೋರ್ಸ್ ಆನ್ ಎಷ್ಟು ಫೋರ್ಸ್ ಆನ್ ಈಚ್ ಚಾರ್ಜ್ ಅಂತ ಅಲ್ವಾ ಕೇಳಿರೋದು. ಸೊ F1 is equals to F2 ಅಂತ ಬರಿಬೋದಲ್ವಾ. ಯಾಕೆಂದರೆ F1 is equals to F1 F2 is equals to F. F1 is equals to F2 is equals to F ಅಂತ ಬರೀರಿ ಆಯಿತಾ. ಸೊ ದಿಸ್ ಇಸ್ ಈಕ್ವಲ್ ಟು ಏನು ವ್ಯಾಲ್ಯೂ ಅದು ಬರೆದ್ಬಿಡೋಣ 1/4πε0 q ಸ್ಕ್ವೇರ್ ಬೈ L ಸ್ಕ್ವೇರ್ ಆಯಿತಾ. ಇದು ಒಂದು. ನೆಕ್ಸ್ಟು ಯಾವ ಒಂದು ಚಾರ್ಜನ್ನು ಕಂಡುಹಿಡಬೇಕು F1 F2 ಕಂಡುಹಿಡ್ದಾಯ್ತಲ್ವಾ. ಈಗ ನೆಕ್ಸ್ಟ್ ಯಾವುದು F3 ಅನ್ನು ಒಂದು ಸರಿ ಬರೀರಿ. F3 is equals to √3ನ ಬರೀರಿ f ಅಂತಲ್ವಾ. ದಟ್ ಈಸ್ ಈಕ್ವಲ್ ಟು √3 ಇಂಟು 1/4πε0 q ಸ್ಕ್ವೇರ್ ಡಿವೈಡೆಡ್ ಬೈ L ಸ್ಕ್ವೇರ್. ಓಕೆ, ಇದು ನಿಮಗೆ ಫೈನಲ್ ಆನ್ಸರ್. ಅವರು 3 ಚಾರ್ಜಸನ್ನು ಕೊಟ್ಬಿಟ್ಟು ಎಲ್ಲ ಚಾರ್ಜಸ್ ಮೇಲೆ ಫೋರ್ಸ್ ಎಷ್ಟು ಅಂತ ಕಂಡುಹಿಡೀರಿ ಅಂತ ಹೇಳಿರೋದು ಆಯಿತಾ. ಫೋರ್ಸು F1 F2 ಸೇಮ್ ಆಗಿರೋದ್ರಿಂದ ಸೇಮ್ ಬರ್ದಿದ್ದೀವಿ, F3 ಚೇಂಜ್ ಆಗಿರೋದ್ರಿಂದ ಹೇಗೆ ಬರ್ತಿದ್ದೀವಿ. ಅರ್ಥ ಆಯಿತಾ. ಇದಿಷ್ಟು ಈ ಪ್ರಾಬ್ಲಮ್ನ ಸಲ್ಯೂಷನ್ ಮಕ್ಕಳೇ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.